ಹೆಣ್ಣು ಮಕ್ಕಳ ಮೇಲೆ ನಡೆಯುತ್ತಿರುವ ಸರಣಿ ಅತ್ಯಾಚಾರಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಕ್ರಮ ವಹಿಸಲು ಮನವಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ MJ. ರಾಜ್ಯದಲ್ಲಿ ಇತ್ತೀಚೆಗೆ ಹೆಣ್ಣು ಮಕ್ಕಳ ಮೇಲೆ ನಡೆಯುತ್ತಿರುವ ಅತ್ಯಾಚಾರಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಇಂದು ತುಮಕೂರು ಜಿಲ್ಲಾ ಅಂಬೇಡ್ಕರ್ ಸೇನೆ ಮಹಿಳಾ ಘಟಕದ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಮನವಿ ಪತ್ರವನ್ನು ಸಲ್ಲಿಸಿದ ನಂತರ ಮಾತನಾಡಿದ ಅಂಬೇಡ್ಕರ್ ಸೇನೆಯ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರಾದ ಕೆ. ಸುಮಾ, ರಾಜ್ಯದಲ್ಲಿ ಇತ್ತೀಚೆಗೆ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಅದರಲ್ಲೂ ಕಳೆದ ವಾರ ತುಮಕೂರು ಜಿಲ್ಲೆಯ ಹೆಮ್ಮೆಯ ಪ್ರತೀಕ ಶ್ರೀ ಸಿದ್ಧಗಂಗಾ ಕ್ಷೇತ್ರದಲ್ಲಿ ಅವಧೂತ ಸಿದ್ಧಗಂಗಾ ಜಾತ್ರೆಗೆ ಬಂದಿದ್ದ ಅಲ್ಪಸಂಖ್ಯಾತ ಹೆಣ್ಣು ಮಗಳೊಬ್ಬರ ಮೇಲೆ ಗ್ಯಾಂಗ್ ರೇಪ್ ಮಾಡಿದ್ದು ಶೋಚನೀಯ ಸಂಗತಿಯಾಗಿದೆ. ಈ ಪ್ರಕರಣ ನಡೆದಿರುವುದು ಗೃಹ ಸಚಿವರ ತವರಿನಲ್ಲಿಯೇ ಎಂಬುದು ಗಮನಾರ್ಹ ಸಂಗತಿಯಾಗಿದೆ ಎಂದರು. ಮುಂದುವರೆದು ಮಾತನಾಡುತ್ತಾ, ಈ ರೀತಿಯಾದ ಘಟನೆಗಳು ನಡೆಯುವುದಕ್ಕೆ ಮೂಲ ಕಾರಣ ಪೊಲೀಸ್ ಇಲಾಖೆಯ ಸಂಪೂರ್ಣ ವೈಫಲ್ಯವೆಂದರೆ ತಪ್ಪಾಗಲಾರದು. ಮುಂದಿನ ದಿನಗಳಲ್ಲಿ ಪೊಲೀಸ್ ಇಲಾಖೆಯು ಈ ಕುರಿತು ಗಮನ ಹರಿಸಿ ತಪ್ಪಿತಸ್ಥರಿಗೆ ಕಾನೂನು ರೀತ್ಯ ಕಠಿಣ ಕ್ರಮ ಜರುಗಿಸುವುದಲ್ಲದೆ ಇವರುಗಳನ್ನು ಗಲ್ಲು ಶಿಕ್ಷೆಗೆ ಒಳಪಡಿಸಬೇಕೆಂದು ಒತ್ತಾಯಿಸುತ್ತಿದ್ದೇವೆ. ಇಲ್ಲವಾದಲ್ಲಿ ದಲಿತ ಪರ ಸಂಘಟನೆಗಳ ಮೂಲಕ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಗುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಸೇನೆಯ ಜಿಲ್ಲಾಧ್ಯಕ್ಷರು ಕೆ. ಸುಮಾ, CP ಶೋಭಾ, ಆಶಾ, ರಾಧಾ, ಮಂಜಮ್ಮ, ಪದ್ಮ, ಲಕ್ಷ್ಮಮ್ಮ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಅಂಬೇಡ್ಕರ್ ಸೇನೆ ಮಹಿಳಾ ಜಿಲ್ಲಾಧ್ಯಕ್ಷರು. ಏನು ನಮ್ಮ ರಾಜ್ಯದಲ್ಲಿ ನಮ್ಮ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ, ದಬ್ಬಾಳಿಕೆ, ರೇಪು, ಅದರಲ್ಲೂ ಗ್ಯಾಂಗ್ ರೇಪು ಅತಿಯಾಗಿ ಜಾಸ್ತಿಗಳಾಗಿದ್ದಾವೆ. ಎಲ್ಲ ರಾಜ್ಯದಲ್ಲೂ ನಡೀತವೆ. ಇತ್ತೀಚೆಗೆ ನಮ್ಮ ಜಿಲ್ಲೆಯಲ್ಲಿ ಜಾಸ್ತಿನೇ ಕಾಣಿಸ್ಕೊಂತವೆ. ಇದ್ರ ಬಗ್ಗೆ ಪೊಲೀಸ್ ಅಧಿಕಾರಿಗಳು ಹೆಚ್ಚಿನ ಗಮನ ಹರಿಸಿ ಈ ಗ್ಯಾಂಗ್ ರೇಪ್ನ ತಡೆ ಹಿಡಿಲಿಲ್ಲ ಅಂದರೆ ಮುಂದಿನ ದಿನದಲ್ಲಿ ಉಗ್ರವಾದ ಹೋರಾಟ ಮಾಡಬೇಕು. ನಮ್ಮ ಮಹಿಳಾ ಜಿಲ್ಲಾಧ್ಯಕ್ಷರ ಕಡೆಯಿಂದ ಒಂದು ಸಾವಿರಾರು ಜನ ಹೆಣ್ಮಕ್ಳು ಸೇರಿ ನಾವು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಹೋರಾಟ ಕೈಗೆತ್ತಿರುವಂಥ ಗ್ಯಾರಂಟಿ. ಈಗ ಏನು ಅನ್ಯಾಯ ಆಗಿದೆ, ಹೆಣ್ಮಗಿನ ಮೇಲೆ ರೇಪ್ ಆಗಿದೆ, ಆ ಹೆಣ್ಮಗಿಗೆ ಗೌರ್ಮೆಂಟಿಂದ ಏನೇನು ಅನುದಾನಗಳು ಬರಬೇಕು, ಏನೇನು ಪರಿಹಾರಗಳು ಕೊಡಬೇಕು ಅಂತ ಹಾಗೆ ಕೊಡ್ಸೋಂಥ ಕೆಲಸ ಮಾಡಬೇಕು. ನಾವು ಈ ಹೋರಾಟನ ನಾವು ಇಲ್ಲಿಗೆ ನಿಲ್ಲಿಸಲ್ಲ. ಇದು ಸಾಂಕೇತಿಕವಾಗಿ ನಾವು ಸಿಂಪಲಾಗಿ ಮಾಡಿ ಮುಗಿಸ್ತಾ ಇದ್ದೀವಿ. ಮುಂದಿನ ದಿನದಲ್ಲಿ ನಾವು ಹೋರಾಟ ಮಾಡೋದಂತ ಕಥಾಸಿದ್ದ. ಎಲ್ಲರಿಗೂ ಜೈ ಭೀಮ್. ಸಾಮಾಜಿಕ ಕಾರ್ಯಕರ್ತ ನಾವು ಪ್ರತಿನಿತ್ಯ ನೋಡ್ತಲೇ ಇದ್ದೀವಿ ಇಡೀ ರಾಜ್ಯದಲ್ಲಿ. ಅದರಲ್ಲೂ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ನಮ್ಮ ಮಾನ್ಯ ಗೃಹ ಸಚಿವರು ನಮ್ಮ ಜಿಲ್ಲೆಯವರೇ ಆಗಿದ್ರು ಸಹ ಮೊನ್ನೆ ಸಿದ್ಧಗಂಗೆ ಮಠದಲ್ಲಿ ಜಾತ್ರೆ ನೋಡೋಕೆ ಹೋದಂಥ ಒಬ್ಬ ಅಪ್ರಾಪ್ತ ಹೆಣ್ಣು ಮಗಳಿಗೆ ಗ್ಯಾಂಗ್ ರೇಪ್ ಆಗಿದೆ. ಇದನ್ನೆಲ್ಲ ನೋಡಿ ನಾವೆಲ್ಲ ತುಂಬ ತಲೆ ತಗ್ಸ್ಬೇಕು. ನಾವಿವತ್ತು ಸಾಂಕೇತಿಕವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮೆಮೊರಂಡಮ್ ಕೊಟ್ಟಿದ್ದೀವಿ. ಮುಂದೆ ಇದೇ ಥರ ಇದನ್ನು ತಡೀಲಿಲ್ಲ ಅಂತಂದರೆ ಪೊಲೀಸ್ ಇಲಾಖೆ ತುಂಬ ವೈಫಲ್ಯ ಆಗಿದೆ. ಇದನ್ನು ತಡೀಲಿಲ್ಲ ಅಂತಂದರೆ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ಹಗಲು ರಾತ್ರಿ ಪ್ರತಿಭಟನೆ ಮಾಡ್ತೀವಿ. ಇದು ಶತಾಯ ಸಿದ್ಧ. ಮತ್ತೆ ಇನ್ನೊಂದು ಹೆಣ್ಮಕ್ಳಿಗೆ ಅನ್ಯಾಯ ಆಗಬಾರ್ದು. ಇದೇ ರೀತಿ ಆಯಿತು ಅಂದರೆ ನಾವು DC ಆಫೀಸ್ ಮುಂದೆ ಧರಣಿ ಕುತ್ಕೊಳ್ಳೋದಂತೂ ಗ್ಯಾರಂಟಿ.